ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರು ಅವರಲ್ಲಿ ಪೊಟೆನ್ಷಿಯಲ್ ಇರೋದು ಸತ್ಯ, ಕೇಪಬಿಲಿಟಿ ಇರೋದು ಸತ್ಯ, ಕೆಪಾಸಿಟಿ ಸತ್ಯ, 100% ಪಾಸಿಬಿಲಿಟಿ ಇದೆ ಅದನ್ನು ಕಂಡುಕೊಳ್ಳೋದು ಅದು ಸತ್ಯ. ಆದರೆ ಅದು ಬೀಜ ರೂಪವಾಗಿದೆ ಅನ್ನೋದು ನಾವೆಲ್ಲ ತಿಳ್ಕೋಬೇಕು. ನಮ್ಮಲ್ಲಿ ಪೊಟೆನ್ಷಿಯಲ್ ಇದೆ, ಅದು ಡಾರ್ಮೆಂಟ್, ಹಿಡನ್. ಇವತ್ತು ಅದನ್ನು ನಾವು ಸ್ಪ್ರೌಟ್ ಅಂದರೆ ಅದನ್ನು ಆ ಬೀಜ ಮೊಳೆತು ಸಸಿಯಾಗಿ ಮರವಾಗಿ ಹೂವು ಹಣ್ಣು ಕೊಡಬೇಕಲ್ವಾ? ಆ ಪಾಸಿಬಿಲಿಟಿ ಇದೆ, ಜೊತೆಗೆ ಕೆಪಾಸಿಟಿನೂ ಇದೆ. ಆದರೆ ನಾವು ಯೂಶುವಲ್ ಆಗಿ ಹ್ಯೂಮನ್ ಬೀಯಿಂಗ್ಸ್ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಲೈಫ್ನ. ನಾವು ಪರ್ಫೆಕ್ಟ್ ಅಂತ ನಾವು ಪುಸ್ತಕಗಳು ಓದಿದಾಗ ಅದರಲ್ಲಿದೆ, ನೀವು ಆತ್ಮಸ್ವರೂಪಿಗಳು, ನೀವು ಪರಿಪೂರ್ಣರು, ನೀವೇನೂ ಮಾಡಬೇಕಾಗಿಲ್ಲ, ನೀವು ಪರ್ಫೆಕ್ಟ್ ಅಂತಾನೆ ಇದೆ. ಹೌದು, ನಾವು ಆಂತರ್ಯದಲ್ಲಿ ಪರ್ಫೆಕ್ಟ್ ಸತ್ಯ, ಅದು ಬೀಜ. ಇನ್ನೂ ಅದನ್ನು ನಾವು ರಿಯಲೈಸ್ ಮಾಡಿಕೊಂಡಿಲ್ಲ, ಕಂಡುಕೊಂಡಿಲ್ಲ, ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ಅದನ್ನು ನಾವು ವಿ ಶುಡ್ ಫೈಂಡ್ ಇಟ್. ಅದಿದೆ ಸರಿ, ಆದರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಪುಸ್ತಕದಲ್ಲಿ ಇದೆಯಲ್ಲ, ನಾವೆಲ್ಲ ಆತ್ಮ, ಈ ದೇಹ ಬರುತ್ತೆ ಹೋಗುತ್ತೆ, ನಾವು ಆತ್ಮ ಅಂದ್ಬಿಟ್ಟು ಸಮಾಧಾನವಾಗಿರೋದು, ಈ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋದು ಇದನ್ನೇನೆ. ಅದಲ್ಲ. ಎರಡನೇದು, ನಾವು ಪರ್ಫೆಕ್ಟ್ ಹೌದು, ಆದರೂ ಕೂಡ ನಾವು ಇಂಪರ್ಫೆಕ್ಟ್ ಆಗಿರೋದ್ರಿಂದಲೇ, ಇನ್ಕಂಪ್ಲೀಟ್ ಆಗಿರೋದ್ರಿಂದಲೇ ಪುನಃ ಜನ್ಮ ತಗೊಂಡು ಬಂದಿರೋದು. ಇದೊಂದೇ ಸಾಕ್ಷಿ. ನಾವಿನ್ನೂ ಕಂಡುಕೊಂಡಿಲ್ಲ ಪರ್ಫೆಕ್ಷನ್ನು. ಸ್ಟಿಲ್ ಎಟ್ ವಿ ಹ್ಯಾವ್ ಟು ಡೂ ಇಟ್ ಅನ್ನೋದು ಗೊತ್ತಾಗಬೇಕು. ಅಂದರೆ ಇನ್ಕಂಪ್ಲೀಟ್ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನೇನೋ ಇನ್ನೂ ಕಲ್ತಿಲ್ಲ, ಎಷ್ಟೋ ಸ್ವಭಾವಗಳನ್ನು ನಾವು ರೂಢಿಸ್ಕೊಂಡಿಲ್ಲ, ನಮ್ದು ಸಂಸ್ಕಾರ ಇಲ್ಲ. ಅದರಿಂದ ಇವತ್ತು ಬಂದಿದ್ದೀವಿ ಪುನಃ ಅದನ್ನು ಕಲ್ತ್ಕೊಳ್ಳೋಕ್ಕೆ. ನಮ್ಮ ಗುರಿ ಏನು? ಈ ಜನ್ಮದಲ್ಲಿ ಪರ್ಫೆಕ್ಟ್ ಆಗೋದೇ ಗುರಿ. ಪರ್ಫೆಕ್ಷನ್ ಇದೆ, ಅದನ್ನು ಕಂಡುಕೊಳ್ಳೋದೇ ಗುರಿ. ವಿ ಆರ್ ಇಗ್ನೋರೆಂಟ್ ಆಫ್ ಅವರ್ ಇಗ್ನೋರೆನ್ಸ್. ವಿ ಆರ್ ಇಗ್ನೋರೆಂಟ್ ಅಬೌಟ್ ಇಗ್ನೋರೆನ್ಸ್. ನಮ್ಮ ಅಜ್ಞಾನವನ್ನು ಗೊತ್ತಿಲ್ಲದೆ ಇರೋಷ್ಟು ಅಜ್ಞಾನ. ನಾವು ಸುಮ್ಮನೆ ನಮಗೆಲ್ಲ ಪರ್ಫೆಕ್ಟ್ ಅನ್ಕೊಂಡ್ಬಿಡ್ತೀವಿ. ಪ್ರತಿಯೊಬ್ಬರು ನಾನು ಪರ್ಫೆಕ್ಟ್ ಅಂತಲೇ ಹೇಳೋದು. ನಾನೇ ಕರೆಕ್ಟು, ನಾನೇ ಸರಿ, ನನಗೆಲ್ಲ ಗೊತ್ತು ಅನ್ನೋದು ಭ್ರಮೆ. ಇದು ಗ್ರೇಟೆಸ್ಟ್ ಇಲ್ಯೂಷನ್. ಯಾವಾಗಲೂ ಕೂಡ ಅದು ಗೊತ್ತಾದಾಗ ನಾನಿನ್ನೂ ಪರ್ಫೆಕ್ಟ್ ಅಲ್ಲ, ನಾನಿನ್ನೂ ಇನ್ಕಂಪ್ಲೀಟ್ ಅಂತ ಗೊತ್ತಾಗೋದೇ ಜ್ಞಾನದ ಆರಂಭ. ದಟ್ ಈಸ್ ಕಂಪ್ಲೀಟ್ನೆಸ್, ನೋಯಿಂಗ್ ದಟ್ ಐ ಆಮ್ ಇನ್ಕಂಪ್ಲೀಟ್. ದ ಹೋಲ್ ಪ್ರಾಸೆಸ್, ಅದನ್ನು ತಿಳ್ಕೊಳ್ತಾ ಕಂಪ್ಲೀಟ್ ಆಗ್ತಾ ಹೋಗ್ತೀವಿ. ಇದು ಒಂದಿನ ಆಗ್ಬಿಡೋದಲ್ಲ. ಹೀಗೆ ನಾಲೆಡ್ಜಿಂದ, ಇಗ್ನೋರೆನ್ಸಿಂದ ನಾಲೆಡ್ಜ್ ಬರುತ್ತೆ. ನಮಗೆ ರಿಯಲೈಸ್ ಆಗ್ತಾ ನಾಲೆಡ್ಜಿಂದ ವಿಸ್ಡಮ್ ಬರುತ್ತೆ. ಆ ವಿಸ್ಡಮ್ ಇಂದ ನಮಗೆ ಆನಂದ ಬರುತ್ತೆ. ನಾವು ಸತ್ವ ಪುರುಷರಾಗ್ತೀವಿ, ಸತ್ವ ಆಗ್ತೀವಿ. ಅದಕ್ಕೆ ಈ 3 ಗುಣವನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ರಜಸ್ಸು, ತಮಸ್ಸು, ಸತ್ವ. ಇದು ಎಲ್ಲ ಕಡೆನೂ ಇದೆ. ಇದು ಬೇಸಿಕ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ. ನಮ್ಮಲ್ಲಿರೋ ಗುಣಗಳು, ತಮೋಗುಣ, ರಜೋಗುಣದ ಮೇಲೆ ನಮ್ಮಲ್ಲಿ ಆ ಪಿತ್ತ, ವಾತ, ಕಫಗಳು, ಮತ್ತೆ ನಮ್ಮ 3 ಶಕ್ತಿಗಳು ಕೆಲಸ ಮಾಡೋದು. ನಮ್ಮ ಇಚ್ಛೆ, ನಮ್ಮ ಕ್ರಿಯೆ, ನಮ್ಮ ಎಷ್ಟರ ಮಟ್ಟ ಜ್ಞಾನ ಇದೆ ಅನ್ನೋದು ಎಲ್ಲವೂ 3 ಶಕ್ತಿಗಳು ಈ ಗುಣದ ಮೇಲೆ ಹೋಗುತ್ತೆ. ಈ ಗುಣದಲ್ಲಿ ಎಲ್ಲರೂ ಬರೀ 3 ಗ್ರೂಪ್ ಮಾಡಬಾರ್ದು. ಇವರೆಲ್ಲ ತಮಸ್ಸು, ಇವರೆಲ್ಲ ರಜಸ್ಸು, ಇವರೆಲ್ಲ ಸತ್ವ ಅಂತ. ಇಟ್ಸ್ ಎ ಮಿಕ್ಸ್ಚರ್. ಆದರೂ ಕೂಡ ಯಾವುದು ಡಾಮಿನೆಂಟ್ ಆಗಿದೆ ಅದರಿಂದ ಗ್ರೂಪ್ ಮಾಡಿದ್ರೇನೆ ನಮಗೆ ಗೊತ್ತಾಗೋದು, ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಯಾರಿಗೆ ತಮಸ್ಸು ಡಾಮಿನೆಂಟ್ ಆಗಿದೆ ಅವ್ರು ತುಂಬಾ ಬೇರೆ ರೀತಿನೇ ವರ್ತನೆ ಮಾಡ್ತಾರೆ. ಅವ್ರ ಸ್ವಭಾವನೇ ಬೇರೆ ರೀತಿ ಇರುತ್ತೆ. ಅವರ ಗುಣ, ಅವ್ರ ನಡವಳಿಕೆ ಪ್ರತಿಯೊಂದು ರಜೋಗುಣದವ್ರಿಗಿಂತ ಬೇರೆ ಇರುತ್ತೆ. ರಜೋಗುಣದವರು ಅವರು ವಿಪರೀತವಾಗಿ ಅವರಿಂದ ಬೇರೆನೇ ಇರ್ತಾರೆ. ಸತ್ವಗುಣದವರು ಬೇರೆ ತರ ಇರ್ತಾರೆ. ಆದರೆ 80% ಇರ್ಬೋದು, 90% ರಜೋಗುಣ ಇರ್ಬೋದು, ಇವರಲ್ಲಿ 80% ತಮೋಗುಣ ಇರ್ಬೋದು. ಯಾವುದು ಡಾಮಿನೆಂಟ್ ಆಗಿರುತ್ತೋ ಅದನ್ನ ನಾವು ಅಭಿವ್ಯಕ್ತಗೊಳ್ತೀವಿ, ಆ ಥರ ಕಾಣಿಸ್ಕೊಳ್ತೀವಿ. ಅದರಿಂದ ನಾವು ಗಮನಿಸಿದಾಗ ಫಸ್ಟ್ ತಮೋಗುಣಕ್ಕೆ ಹೋಗೋಣ. ನಾವು ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋದು ಇದೇ ಥರನೇ. ತಮೋಗುಣ ಅಂದಾಗ ಅವರು ನೋಡೋಕ್ಕೆ ಸತ್ವಗುಣದ ಥರನೇ ಇರ್ತಾರೆ. ಸತ್ವಗುಣ, ತಮೋಗುಣ ಹೊರಗಡೆಯಿಂದ ನೋಡಿದ್ರೆ ಗೊತ್ತೇ ಆಗೋದೇ ಇಲ್ಲ.
ಯಾಕೆಂದ್ರೆ ಇಬ್ರು ಕೂಡ ರಿಲ್ಯಾಕ್ಸ್ಡ್ ಆಗಿರ್ತಾರೆ. ಆ ರಿಲ್ಯಾಕ್ಸೇಷನ್ ಇವ್ರದ್ದು ಬೇರೆ, ಇವ್ರದ್ದು ತಮಸ್ಸಿನಿಂದ ಇವರು ಮೆಡಿಟೇಷನ್ ಅಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ. ಇವ್ರು ನಿಜವಾದ ರಿಲ್ಯಾಕ್ಸೇಷನ್. ಇವರು ರಿಲ್ಯಾಕ್ಸೇಷನ್ ಅಂದ್ರೆ ಅದಕ್ಕೆ ನಾವಿರೋದು ಅಂತ, ಅಂದ್ರೆ ಬೇರೆ ಅಷ್ಟು ತಮೋ ಗುಣ, ಅವ್ರೇನೂ ಮಾಡಕ್ ತಯಾರಿರಲಿಲ್ಲ. ಯೂಶಲಿ ಅವರ ಮಾತುಗಳಲ್ಲೇ ಗೊತ್ತಾಗುತ್ತೆ. ತಮೋ ಗುಣದವರು ಹೇಳೋದು ಹೀಗೇನೆ, ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವ್ರು ಇನಿಷಿಯೇಟಿವ್ ತಗೊಳ್ಳಲ್ಲ. ಯಾಕೆಂದ್ರೆ ತಮಸ್ಸು ತಗೊಳಕ್ಕಾಗಲ್ಲ, ಜಡ ಸ್ವಭಾವ, ಕಲ್ಲಿನ ಸ್ವಭಾವ. ಆಮೇಲೆ ಏನಿದ್ರೂ ಕೂಡ ತಾವೇ ಮಾಡಕ್ ಹೋಗೋ ಜವಾಬ್ದಾರಿ ತಗೊಳ್ಳಲ್ಲ. ಆಮೇಲೆ ಕಮಿಟ್ಮೆಂಟ್ ಅವ್ರಿಗೆ ಬೇಡ. ಆಮೇಲೆ ಜೀವನದಲ್ಲಿ ಎಲ್ಲನೂ ಸುಲಭವಾಗಿ ನಡೆದ್ಬಿಡ್ಬೇಕು. ಆಮೇಲೆ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿರ್ತಾರೆ, ಏನಾದ್ರೂ ಆಗತ್ತೆ ನಮಗೆ ಅಂತ. ತಾವೇ ಮಾಡೋದಿಲ್ಲ. ಎರಡನೇದು, ಮಾಡೋ ಸಂದರ್ಭ ಬಂದ್ರೂ ಕೂಡ, ಎಲ್ರಿಗೂ ಸಂದರ್ಭ ಅನ್ನೋದು ಬಂದೇ ಬರುತ್ತೆ, ಆಪರ್ಚುನಿಟಿ ಅದು ಕಲಿಯಕ್ಕೆ. ಆದ್ರೆ ಸಂದರ್ಭ ಬಂದಾಗ ನನ್ನ ಕೈಲಿ ಆಗಲ್ಲ ಅಂತಲೇ ಶುರು ಮಾಡ್ತಾರೆ. ನಂಗೆ ಗೊತ್ತಿಲ್ಲ, ನಂಗೆ ಆಗಲ್ಲ, ನೆಗೆಟಿವಿಟಿ ತುಂಬಾ ತುಂಬಿಕೊಂಡಿರುತ್ತೆ. ಮಾಡಕ್ಕೆ ತಯಾರೇ ಇಲ್ಲ, ಅವರು ಆಕ್ಟಿವ್ ಆಗಕ್ಕೆ ತಯಾರಿಲ್ಲ. ಮಾಡಲ್ಲ ಅಂತ, ಆಗಲ್ಲ ಅಂತ ಹೇಳ್ತಾರೆ, ನನ್ನ ಕೈಲಿ ಆಗಲ್ಲ ಅಂತ. ಅಕಸ್ಮಾತ್ ಮಾಡ್ಲೇಬೇಕಾದಾಗ, ಒತ್ತಾಯ ಬಿದ್ದಾಗ ನನ್ನ ಕೈಲಿ ಇಷ್ಟೇ ಆಗೋದು ಅಂತಾರೆ. ಇನ್ನೂ ಒತ್ತಾಯ ಮಾಡಿದ್ರೆ ನಮ್ಗೆ ಅವ್ರ ಜವಾಬ್ದಾರಿ ತಗೊಳಕ್ ತಯಾರಿರಲ್ಲ, ಬೇರೆಯವ್ರ ಮೇಲೆ ಹಾಕ್ಬಿಟ್ಟು ಆ ಜಾಗದಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ಅಂದ್ರೆ ಅವರು ಮಾಡಲ್ಲ, ಏನೂ ಮಾಡಲ್ಲ. ಅವ್ರಿಗೆ ನಿಜವಾಗ್ಲೂ ಬಹಳ ಅವಶ್ಯಕತೆ ಬಿದ್ದಾಗ ಅವರು ರಜೋಗುಣದವ್ರನ್ನ ಉಪಯೋಗಿಸ್ಕೋಬಹುದು, ಅಥವಾ ರಜೋಗುಣದವರು ಇವ್ರನ್ನ ಉಪಯೋಗಿಸ್ಕೋತಾರೆ. ಈ ತರದ ಇರೋರಿಗೆ ರಜೋಗುಣದವರು ಉಪಯೋಗಕ್ಕೆ ಬರ್ತಾರೆ, ಇವ್ರನ್ನ ಅವರು ಉಪಯೋಗಿಸ್ಕೊಳ್ತಾರೆ, ಇವರು ಅವ್ರನ್ನ ಬಳಸ್ಕೋತಾರೆ. ಸತ್ವಗುಣದವ್ರ ಹತ್ರ ತಮೋ ಗುಣದವರು ಬರೋದಿಲ್ಲ. ಅವರಿಗೆ ಅವರು ಶತ್ರು ತರ, ಇವರು ನಮ್ ತರನೇ ಇದ್ದಾರೆ ಅಂತ. ಇವ್ರು ಏನ್ ವ್ಯತ್ಯಾಸ, ಇವ್ರಿಗೆ ನಮ್ ತರನೇ ಇದ್ದಾರೆ ಇವರು ಅಂತ ಅವ್ರಿಗೆ ಗುರುತಿಸೋಕ್ ಕೂಡ, ಸತ್ವಗುಣವನ್ನ ಗುರುತಿಸೋಕ್ ಕೂಡ ಸಾಧ್ಯ ಆಗಲ್ಲ ತಮೋ ಗುಣದವರಿಗೆ. ಅವ್ರ ಸ್ವಭಾವದಲ್ಲಿ ಅಷ್ಟೊಂದು ಜಡ ಇರುತ್ತೆ. ಅವರ ದಿನಚರಿಯಲ್ಲೇನೆ ಬಹಳ ವ್ಯತ್ಯಾಸ ಇರುತ್ತೆ. ಅವ್ರಿಗೆ ತಿನ್ನೋದು, ಮಲ್ಗೋದು, ಆಮೇಲೆ ಕಾಯಿಲೆ ಬಂದಿದ್ರು ಕೂಡ ಅದನ್ನ ಇದೆ ಏನೋ ನ್ಯಾಚುರಲ್ ಆಗಿ ಯಾವ ಮನುಷ್ಯರು ಬರ್ದೆ ಗಿಡಕ್ಕೆ ಬರುತ್ತಾ ಅನ್ನೋ ಹಾಗೆ ಎಲ್ಲವನ್ನೂ ಕೂಡ ಒಂಥರ ಬಹಳ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಲೈಫ್. ಈ ತರ ನಾವಿದ್ದಾಗ ಕಾಯಿಲೆಗೆ ತುತ್ತಾಗ್ತೀವಿ. ಎರಡನೇದು, ಆ ಕಷ್ಟಗಳನ್ನ ಅನುಭವಿಸ್ತೀವಿ. ಈ ತಮೋ ಗುಣದಿಂದ ಬಹಳಷ್ಟು ಕಷ್ಟ ಆಗತ್ತೆ. ಆವಾಗ ಕಷ್ಟ ತಡೆಯಕ್ಕಾಗದೇ ಇದ್ದಾಗಲ ಇಂಥವರೇ ದುಶ್ಚಟಗಳಿಗೆ ಬೀಳೋದು. ಏನೋ ಒಂದು ಹೊರಗಡೆನೆ ಒಂದು ಜೀವನ, ಒಳಗಡೆನೆ ಒಂದು ಜೀವನ, ಬಹಳ ರೀತಿ ಒಂಥರ ಬರೀ ತೋರಿಸ್ಕೊಳ್ಳೋದಾಗತ್ತೆ. ಆ ಥರ ಅವ್ರು ಇರಲ್ಲ. ಅದನ್ನು ಆ ಥರ ಕೆಲವು ಸಂದರ್ಭಗಳೆಲ್ಲ ಬರುತ್ತೆ ಅವರಲ್ಲಿ. ಅವ್ರಿಗೆ ಸತ್ವಗುಣದವ್ರು ನೋಡಿದ್ರೆ ಏನೋ ಒಂದು ಶತ್ರುತ್ವ. ಯಾಕೆಂದ್ರೆ ಇವರು ಕಾಮಾಗಿದ್ದಾರೆ ನಮ್ಮ ಥರನೇ, ಆದ್ರೆ ನಮ್ಗೆಲ್ಲ ಕಾಯಿಲೆ ಬರುತ್ತೆ, ಇವ್ರಿಗೇನು ಬರಲ್ಲ. ಅವ್ರಿಗೆಲ್ಲನೂ ಐಶ್ವರ್ಯ ಎಲ್ಲ ಬರುತ್ತೆ, ನಮ್ಗೇನು ಬರಲ್ಲ. ಅವ್ರು ಕಂಪೇರ್ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ರಜೋಗುಣದವ್ರ ಜೊತೆ ಅವ್ರಿಗೆ ಆ ಸ್ಪೀಡ್ ಹೋಗಕ್ಕಾಗಲ್ಲ. ಸತ್ವಗುಣ ಥರನೇ ಕಾಣುತ್ತೆ ನೋಡಕ್ಕೂ. ಮೂರನೇವ್ರಿಗೆ ಸತ್ವಗುಣದವರು ಮತ್ತೆ ತಮೋ ಗುಣದವರು ಒಂದೇ ತರ ಕಾಣ್ತಾರೆ. ಇವರು ಯಾರು ರೆಕಗ್ನೈಸ್ ಮಾಡಲ್ಲ. ಇಬ್ರು ಮುಗ್ಧರ ತರ ಕಾಣ್ತಾರೆ. ಒಬ್ರು ಪೆದ್ದು, ಒಬ್ರು ಮುಗ್ಧರು. ಆದ್ರೆ ಒಬ್ರು ಬಹಳ ಜಡ ಸ್ವಭಾವದವರು. ಆದ್ರೆ ಇವರು ಮೆಡಿಟೇಟಿವ್ ಪೀಪಲ್, ಗೊತ್ತಾಗಲ್ಲ ನೋಡಿದ್ರೆ. ಇಬ್ರು ಕೂಡ ಆ ಇವ್ರ ತಮಸ್ಸು ಸತ್ವಗುಣವಾದ ತಮಸ್ಸು. ಅದು ರಿಲ್ಯಾಕ್ಸೇಷನ್ ಸ್ಟೇಟ್ ಅಂತಾರೆ, ಮೆಡಿಟೇಟಿವ್ ಸ್ಟೇಟ್. ಅದು ಹೊರಗಡೆಯಿಂದ ಇಟ್ ಅಪಿಯರ್ಸ್ ಲೈಕ್ ತಮಸ್. ಆದ್ರೆ ತಮಸ್ಸು ಅಪಿಯರ್ಸ್ ಲೈಕ್ ಸಮ್ಟೈಮ್ಸ್ ಇಟ್ ಈಸ್ ಸತ್ವ. ತುಂಬಾ ಮುಗ್ಧರು, ತುಂಬಾ ಸೌಮ್ಯರು. ಪಾಪ ಏನು ಅವ್ರಿಗೆ ಕೆಟ್ಟವರಾಗಕ್ಕೆ ಬರದೆ, ಕೆಟ್ಟವರಾಗಕ್ಕೆ ಬೇಡ ಅಂತ ಒಳ್ಳೆಯವ್ರ ತರ ಕಾಣ್ತಾ ಇದ್ದಾರೆ ಅಷ್ಟೇ ಹೊರತು ಅವರಲ್ಲಿ ಯಾವ ಒಳ್ಳೆ ಗುಣನೂ ಇರೋದಿಲ್ಲ. ಅವರಲ್ಲಿ ಕೆಟ್ಟ ಗುಣ ಇರುತ್ತೆ, ಅದು ಮಾಡಕ್ಕಾಗಲ್ಲ. ರಜೋಗುಣದವ್ರ ತರ ಎಕ್ಸ್ಪ್ರೆಸ್ಸು ಮಾಡಕ್ಕಾಗಲ್ಲ. ಸತ್ವಗುಣವ್ರ ತರ ಒಳ್ಳೇದಾಗಿರೋಕ್ಕೂ ಆಗಲ್ಲ. ಆದ್ರೆ ಆ ತರ ಒಂದು ಸ್ಥಿತಿ, ಅದು ವಿಚಿತ್ರವಾದ ಸ್ಥಿತಿ, ಇದು ಜಾಸ್ತಿ ಇರುತ್ತೆ ತಮಸ್ಸವರಲ್ಲಿ. ಆದ್ರೆ ರಜೋಗುಣದವರು ಎಕ್ಸಾಕ್ಟ್ಲಿ ಆಪೋಸಿಟ್ ಟು ತಮೋಗುಣ. ರಜೋಗುಣದವ್ರಿಗೆ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ, ಓವರ್ ಆಕ್ಟಿವ್ ಆಗಿರ್ತಾರೆ. ಆಮೇಲೆ ಬಹಳ ಟೆನ್ಷನ್ ಮಾಡ್ಕೊಳ್ಳೋದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಅವರಲ್ಲಿ ಇದ್ರೂ ಕೂಡ ಅವ್ರು ಅದ್ಮಿಟ್ರೆ ಇವ್ರ ಕೈಲಿ ಅದ್ಮಿಟ್ಕೊಳಕ್ಕಾಗಲ್ಲ. ಎಲ್ಲ ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಇವರಲ್ಲಿ ಯಾವಾಗ ನೋಡಿದ್ರು ಕೂಡ ಒಂದು ರೀತಿ ಕಾಂಪಿಟೇಷನ್ ಮನೋಭಾವ, ಆಮೇಲೆ ಸ್ಪರ್ಧೆ ಇರುತ್ತೆ. ತಂದೆ ನಡಿಬೇಕು, ತಾನೇ ಎಲ್ಲದಕ್ಕೂ ಇಂಪಾರ್ಟೆಂಟು, ತನ್ನ ಕೈ ಕೆಳಗೆ ಎಲ್ಲರೂ ಇರಬೇಕು, ಒಂಥರ ಆ ಮೆಂಟಾಲಿಟಿ ಇರುತ್ತೆ.
ಇಬ್ರೂ ಕೂಡ ಹಾಗೆ ನೋಡಿದ್ರೆ ರಜೋಗುಣ ತಮೋಗುಣದವ್ರು ಇಬ್ರು ಕ್ರೌಡ್ ಕಡೆ ಹೋಗ್ತಾರೆ. ಅಂದ್ರೆ ಜನಗಳು ಏನ್ ಮಾಡ್ತಾರೋ ಅದನ್ನ ಮಾಡ್ತೀವಿ ಅಂತ. ಇವರು ಜನಗಳನ್ನ ಗುಂಪು ಕಟ್ತಾರೆ, ತಮೋಗುಣದವ್ರು ಅದನ್ನ ಫಾಲೋ ಮಾಡ್ತಾರೆ ಬ್ಲೈಂಡ್ ಆಗಿ. ಗುಂಪು ಕಟ್ಟೋರೆಲ್ಲಾನು ರಜೋಗುಣದವ್ರಿಗೆ ಕ್ರೌಡು, ಮಾಬು, ಆಮೇಲೆ ತಮ್ಮ ಜೊತೆಗೆ ಎಲ್ಲರನ್ನೂ ಸೇರಿಸ್ಕೊಳ್ಳೋದು, ಆಮೇಲೆ ಬೇರೆಯವ್ರ ಮೇಲೆ ಸ್ಪರ್ಧೆ ಮಾಡೋದು, ತಾನೇ ಹೆಚ್ಚು ಅಂತ ತೋರಿಸ್ಕೊಳ್ಳೋದು, ಮದ ಜಾಸ್ತಿ, ಜೊತೆಗೆ ಕೋಪ ತಾಪ ಎಲ್ಲ ಜಾಸ್ತಿ, ಬೇಗ ಇದು ಮಾಡೋದು, ರಿಯಾಕ್ಟ್ ಮಾಡೋದು, ಆಮೇಲೆ ಶಾರ್ಟ್ಕಟ್ ಹುಡ್ಕೊಳ್ಳೋದು, ಆಮೇಲೆ ರಿಸಲ್ಟ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡೋದು, ಆಮೇಲೆ ಅವ್ರು ಬೇರೆಯವ್ರನ್ನ ಕೇರ್ ಮಾಡಲ್ಲ, ತಮ್ಮದೇ ಎಲ್ಲ ಆಗಬೇಕು. ಆ ರೀತಿ ಸ್ವಾರ್ಥ ಗುಣ ಜಾಸ್ತಿ ಇರುತ್ತೆ. ಅಂದ್ರೆ ಎಲ್ಲಿ ಹೋದ್ರೂ ಅಟೆನ್ಷನ್ ಬೇಕು, ಎಲ್ಲಿ ನೋಡಿದ್ರು ತಮ್ಮನ್ನು ಗಮನಿಸ್ಬೇಕು ಎಲ್ಲರೂ ಕೂಡ. ಆಮೇಲೆ ಎಲ್ಲಾನು ತನ್ನ ಇದಕ್ಕೇನೆ ನಡ್ಕೋಬೇಕು. ಆ ರೀತಿ ಇವ್ರಿಗೆ ಸತ್ವಗುಣದವ್ರ ಮೇಲೂ ಕೂಡ ಬಹಳ ಯೂಸ್ಲೆಸ್ ಇವರು ಅಂತ. ಇವ್ರು ಏನ್ ಮಾಡ್ತಾರೆ, ಇವ್ರು ಏನು ಮಾಡ್ತಾ ಇಲ್ಲ ಜೀವನದಲ್ಲಿ, ಸುಮ್ಮನೆ ಕೂತಿದ್ದಾರೆ ಅನ್ನೋ ತರ. ಅವ್ರಿಗೆ ಯಾವ ಥರನೂ ಋಷಿಗಳಲ್ಲಾಗ್ಲಿ, ವೇದಗಳಲ್ಲಾಗ್ಲಿ, ಉಪನಿಷತ್ತಲ್ಲಾಗ್ಲಿ, ಆಮೇಲೆ ಸತ್ವಭರಿತವಾದ ಏನಾದ್ರು ವಿಚಾರಗಳಾಗ್ಲಿ, ಪುರಾಣ ಪುಣ್ಯಕಥೆಗಳಾಗ್ಲಿ, ಸತ್ಸಂಗಗಳಾಗ್ಲಿ, ಇದನ್ನೆಲ್ಲ ದ್ವೇಷಿಸ್ತಾರೆ ಅವರು ರಜೋಗುಣದವರು. ಇವ್ರು ಬಂದು ತೂಕಡಿಸ್ತಾರೆ ತಮೋಗುಣದವರು. ರಜೋಗುಣದವರು ಅವ್ರನ್ನ ದ್ವೇಷ ಮಾಡ್ತಾರೆ, ಅವರಿಗೆ ನಿಂದನೆ ಮಾಡ್ತಾರೆ, ಅವ್ರು ಆಗದೆ ಇರೋ ಹಂಗೆ ಕೆಲಸಗಳನ್ನ ಮಾಡ್ತಾರೆ. ಇವ್ರು ಏನು ಸುಮ್ಮನೆ ಕೂತ್ಕೊಂಡು ಏನ್ ಮಾಡ್ತಾರೆ, ಇಲ್ಲ ಜನಗಳಿಗೆಲ್ಲ ಇಷ್ಟು ಕಷ್ಟ ಆಗ್ತಿದೆ, ಇವ್ರು ಧ್ಯಾನ ಮಾಡಿದ್ರೆ ಆಗ್ಬಿಡುತ್ತಾ ಅನ್ನೋ ತರ ಯಾವುದೂ ಸಾತ್ವಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ. ಯಾವಾಗಲೂ ತರ್ಕ ಮಾಡೋದು. ಬುದ್ಧಿವಂತರು ಜಾಸ್ತಿ ಇರ್ತಾರೆ, ಆ ಬುದ್ಧಿ ಚುರುಕಾಗಿರುತ್ತೆ, ಅಹಂಕಾರ ಜಾಸ್ತಿ ಇರೋದ್ರಿಂದ ಅಂಥವ್ರು ಜಾಸ್ತಿ ಕಾಣಿಸ್ಕೊಳ್ತಾರೆ, ಜಾಸ್ತಿ ಪ್ರಸಿದ್ಧಿಗೆ ಬರ್ತಾರೆ. ಹೊರಗಡೆ ಜನ ಅವ್ರನ್ನ ಮೆಚ್ಚುತ್ತಾರೆ, ಅವ್ರಿಗೆಲ್ಲ ಮೆಚ್ಚುಗೆ ಬೇಕು. ಆ ಥರ ಹೊರಗಡೆ ಕೆಲಸ ಮಾಡ್ತಾರೆ. ಯಾವಾಗಲೂ ಪೊಲಿಟಿಕಲ್ ಮೈಂಡು, ಯಾವಾಗಲೂ ಡಿಪ್ಲೊಮ್ಯಾಟಿಕ್ ಮೈಂಡು, ಆಮೇಲೆ ಬಹಳ ಸ್ವಾರ್ಥಿಗಳು ಇವರು. ಆ ಥರ ಕೆಲಸ ಮಾಡ್ತಾರೆ. ಇವರು ಕೂಡ ಸ್ವಾರ್ಥಿಗಳಾಗಿದ್ರೂ ಕೂಡ ಇವರಿಗೆ ಆ ಥರ ಒಂದು ಎಕ್ಸ್ಪ್ರೆಷನ್ ಇರಲ್ಲ. ಆದರೆ ಅವ್ರನ್ನ ಇವರು ಬೇಗ ಫಾಲೋ ಮಾಡ್ತಾರೆ. ರಜೋಗುಣದವ್ರನ್ನ ತಮೋಗುಣದವ್ರು ಫಾಲೋ ಮಾಡ್ತಾರೆ. ಒಟ್ಟಲ್ಲಿ ಮೂಲೆ ಗುಂಪಾಗೋದು ಸತ್ವಗುಣದವರು. ಸತ್ವಗುಣದವರಿಗೆ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ. ಸತ್ವಗುಣದವರು ಸತ್ವದಿಂದ, ಸತ್ವಪೂರಿತವಾದ ದೃಷ್ಟಿಯಿಂದ ಇಬ್ಬರನ್ನು ಗಮನಿಸ್ತಾರೆ. ರಜೋಗುಣ ಯಾವುದು, ತಮೋಗುಣ ಯಾವುದು. ತಮೋಗುಣ ಇದ್ರೆ ಏನೇನು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಅವ್ರ ಬಗ್ಗೆ ಅನುಕಂಪ ಇರುತ್ತೆ. ರಜೋಗುಣದವ್ರನ್ನ ನೋಡಿ, ಅವರು ಯಾವ ರೀತಿ ಸಿಕ್ಕಾಕೊಂಡಿದ್ದಾರೆ, ಯಾವ ರೀತಿ ಅವರು ಒದ್ದಾಡ್ತಾರೆ, ನಾಳೆ ಅವರು ಮಾಡ್ತಾ ಇರೋ ಕೆಲಸಗಳೆಲ್ಲ ಯಾವುದು ಬಿಡುಗಡೆ ಆಗಲ್ಲ, ಬಂಧನ, ಇದು ಕಾಣಿಸ್ತಾ ಇರುತ್ತೆ. ಸತ್ವಗುಣದವರಿಗೆ ರಜೋಗುಣ ತಮೋಗುಣದವರು ಒಂದು ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಲ್ಲ, ಪ್ರತ್ಯಕ್ಷವಾಗಲ್ಲ, ಪರೋಕ್ಷವಾಗಿ ಇವರಿಬ್ರು ಗುರುಗಳು. ಇವರು ಜೀವನದಲ್ಲಿ ಕಲಿತಾರೆ. ತಮಸ್ ಗುಣದವ್ರನ್ನ, ರಜೋಗುಣದವ್ರನ್ನ ನೋಡಿ ಅವ್ರನ್ನ ದ್ವೇಷಿಸಲ್ಲ. ಅವ್ರಿಗೆ ಒಂದು ಕಂಪ್ಯಾಷನ್ ಇರುತ್ತೆ. ಹೌದು, ಈ ಸ್ಥಿತಿ ನಾನು ಯಾವುದೋ ಜನ್ಮದಲ್ಲಿ ಇದನ್ನು ಕಳೆದಿದ್ದೀನಿ, ಯಾವತ್ತೋ ಇವ್ರಿಗೆ ಬುದ್ಧಿ ಬರುತ್ತೆ, ದೇವ್ರೆ ಇವ್ರಿಗೆಲ್ಲ ಬುದ್ಧಿ ಕೊಡು, ಇವರಿಗೆ ಸೋಂಬೇರಿತನ ಹೋಗ್ಲಿ, ಇವರಿಗೆ ರಜಸ್ಸು ಹೋಗ್ಲಿ, ಇವ್ರಿಗೆ ಸತ್ವ ಗೊತ್ತಾಗ್ಲಿ ಅಂತ ಹೇಳಿ ಇವರು ತಮ್ಮ ಕೆಲಸನ ತಾವೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಆದರೆ ಸತ್ವಗುಣದವರು ನೋಡೋದಕ್ಕೆ ತಮೋಗುಣದವ್ರಂಗೆ ಕಾಣಿಸಿದ್ರು ಕೂಡ, ಆದರೆ ಅವರಲ್ಲಿ ಆ ರಜಸ್ಸು ತಮಸ್ಸು ಎರಡೂ ಇರೋದಿಲ್ಲ. ಆ ರಜಸ್ ಸ್ವಭಾವದವ್ರನ್ನ ಸತ್ವಗುಣ ಮಾಡೋದು ಸುಲಭ, ಅದೇ ತಮಸ್ ಸ್ವಭಾವದವ್ರನ್ನ ಸತ್ವಗುಣ ಮಾಡೋದು ಬಹಳ ಕಷ್ಟ. ಆದರೆ ಈ ಮೂರು ಗುಣಗಳು ಒಬ್ಬೊಬ್ಬರಲ್ಲೂ ಕೂಡ ಏರುಪೇರು ಆಗ್ತಾ ಇದ್ದಾಗ ನಾವು ಇನ್ಫ್ಲೂಯೆನ್ಸ್ ಆಗ್ತೀವಿ. ನಮ್ಮಲ್ಲಿ ಇಂಬ್ಯಾಲೆನ್ಸ್ ಆಗಿದ್ದಾಗ ನಾವು ತಮೋಗುಣದವ್ರ ಜೊತೆ ಸೇರ್ಕೊಂಡು ಹಿತವಾಗಿರ್ತೀವಿ. ನಮ್ಗೆ ಬೇಡ ಅನ್ಸಿದಾಗ, ನಾವು ಬೇಕು ಅನ್ಸಿದಾಗ ನಾವು ರಜೋಗುಣದವ್ರ ಜೊತೆ ಸೇರ್ಕೊಂಡು ಹಿತವಾಗಿರ್ತೀವಿ. ಅಂದ್ರೆ ಸತ್ವಗುಣದವ್ರಿಗೂ ಕೂಡ ಸೆಳೆತ ಇದೆ. ಅವರು ತಮಸ್ಸಿಗೂ ಬೀಳಬಹುದು, ರಜಸ್ಸಿಗೂ ಬೀಳಬಹುದು, ಅಥವಾ ಎರಡನ್ನೂ ಸಮತ್ವವಾಗಿ ನೋಡಿಕೊಂಡು ಈ ಸಂದರ್ಭ ಸರಿ ಇಲ್ಲ ಅಂತ ಅವರು ಅತೀತದಲ್ಲಿ ನಿಂತ್ಕೊಂಡು ನೋಡಬಹುದು. ಈ ಜಾಣತನ ಬರೋದು ಸತ್ವಗುಣದಲ್ಲಿ ವಿವೇಕ ಪ್ರಧಾನವಾಗಿದ್ರೆ ಮಾತ್ರ. ಸತ್ವಗುಣದವರು ಒಂದೊಂದ್ಸತಿ ವಿವೇಕನ ಕಳ್ಕೊಂಡಾಗ, ಮತ್ತೆ ಸಿಕ್ಕಾಕೊಂಡಾಗ ಗೊತ್ತಾಗತ್ತೆ ಅವರಿಗೆ, ಬೇರೆ ಗುಂಪಿನವ್ರಿಗೆ ಗೊತ್ತಾಗಲ್ಲ. ರಜೋಗುಣದವ್ರಿಗೂ ತಾನು ಎಲ್ಲಿದ್ದೀನಿ, ತಾನು ಹೇಗೆ ಸಿಕ್ಕಾಕೊಂಡಿದ್ದೀನಿ, ಹೇಗೆ ಬಿಡಿಸ್ಕೊಳ್ಳೋದು ಅನ್ನೋ ಪ್ರಜ್ಞೆ ಇರಲ್ಲ. ಯಾಕೆಂದ್ರೆ ವಿವೇಕ ಇರಲ್ಲ. ತಮೋಗುಣದವ್ರಿಗೂ ವಿವೇಕ ಇರಲ್ಲ, ಬುದ್ಧಿ ಇರುತ್ತೆ. ಇವ್ರಿಗೆ ಬುದ್ಧಿ ಇರುತ್ತೆ, ಉಪಯೋಗಿಸ್ತಾರೆ. ಇವ್ರಿಗೆ ಬುದ್ಧಿ ಇರುತ್ತೆ, ಅವ್ರು ಉಪಯೋಗಿಸಲ್ಲ. ಯಾಕೆ ಉಪಯೋಗಿಸ್ತಾರೆ? ಅವ್ರಿಗೆ ಅಹಂಕಾರದಿಂದ ಉಪಯೋಗಿಸ್ತಾರೆ. ಇವ್ರ ಅಹಂಕಾರ ಉಪಯೋಗಿಸಕ್ ಬಿಡಲ್ಲ. ನೆಗೆಟಿವ್ ಅಹಂಕಾರ ತಮೋಗುಣ, ಪಾಸಿಟಿವ್ ಅಹಂಕಾರ ಸತ್ವಗುಣ. ಈ ಪಾಸಿಟಿವ್ ನೆಗೆಟಿವ್ ಎರಡೂ ಮೀರಿ ಸಮತ್ವದಲ್ಲಿ ಮೇಲಕ್ಕೆ ಹೋದಾಗ ಇದೊಂದು ಏಣಿ ಹಾಗೆ. ಈ ಏಣಿ ಹಾಗೆ ಇದು. ಅಂದ್ರೆ ಜೀವನದಲ್ಲಿ ನಮಗೆ ಗೊತ್ತಾಗಬೇಕು ಏನಂದ್ರೆ, ಜೀವನದಲ್ಲಿ ಒಂದು ಸತ್ವ ಅನ್ನೋ ಹೂವು ಅರಳಬೇಕಾದ್ರೆ,
ಸೌರಭ ಅದರಲ್ಲಿ ಬರಬೇಕಾದ್ರೆ ಒಂದು ವಸಂತ ಮಾಸ ಬರಬೇಕು. ಒಂದೊಂದು ಜನ್ಮದಲ್ಲೂ ವಸಂತ ಮಾಸ ಅಂತ ಬರುತ್ತೆ. ಅದು ಬರಬೇಕಾದ್ರೆ ನಮ್ಮಲ್ಲಿರುವಂತಹ ಪಾಸಿಬಿಲಿಟಿ ಏನಿದೆ, ಸತ್ವ ಆಗೋ ಪಾಸಿಬಿಲಿಟಿ, ಪೂರ್ಣತ್ವಕ್ಕೆ ಹೋಗೋ ಪಾಸಿಬಿಲಿಟಿ, ನಾವು ಜನ್ಮಾಂತರದ ಕರ್ಮಗಳನ್ನ ಗುಣಗಳನ್ನ ಸರಿಪಡಿಸ್ಕೊಳ್ಳಕ್ಕೆ ಒಂದು ಅವಕಾಶ ಈ ಜನ್ಮ. ನಾವು ಯಾತಕ್ಕೆ ಈ ತರ ಎಲ್ಲ ಬಿಹೇವ್ ಮಾಡ್ತಾ ಇದ್ದೀವಿ? ಕಷ್ಟದಲ್ಲಿ ಯಾವತ್ತಿದ್ರೂ ತಮೋ ಗುಣದವ್ರು ಕಷ್ಟಕ್ಕೆ ಸಿಕ್ಕಾಕೋತಾರೆ, ಅಬ್ವಿಯಸ್ಲಿ ಸಿಕ್ಕಾಕೊಳ್ತಾರೆ. ರಜೋ ಗುಣದವರು ಕಷ್ಟ ಅಲ್ಲ, ಬಹಳ ನಷ್ಟಕ್ಕೂ ಬೀಳ್ತಾರೆ, ಬಹಳ ಕಷ್ಟ ಪಡ್ತಾರೆ. ಈ ಕಷ್ಟ ಪಟ್ಟಾಗ, ಬಂಧಿಸ್ಕೊಂಡಾಗ, ಅವರ ಅಹಂಕಾರದಲ್ಲಿ ಬಂಧಿಸ್ಕೊಂಡಾಗ, ಮಾಯೆಗೆ ಬಂಧಿಸ್ಕೊಂಡಾಗ ಅದಕ್ಕೆ ತಕ್ಕಂತೆ ಅನುಭವಗಳನ್ನ ಪಡಿತಾರೆ, ಕಷ್ಟ ಪಡ್ತಾರೆ, ದುಃಖ ಅನುಭವಿಸ್ತಾರೆ. ಯಾಕೆ? ಮತ್ತೆ ಇದೇ ಕರ್ಮಗಳನ್ನ ತೆಗೆದುಕೊಂಡು ಮುಂದೂ ತಗೊಂಡು ಹೋಗ್ತಾರೆ. ಆದ್ರೆ ಸತ್ವಗುಣದವರಿಗೆ ಗೊತ್ತಾಗತ್ತೆ, ಇದು ವಸಂತ ಮಾಸ ಬರಬೇಕಾದ್ರೆ ಸತ್ವ ಸಂಪನ್ನವಾಗಿ ಅರಳಿದಾಗ ಮಾತ್ರ ಹೂ ಅರಳೋದು, ಅದು ವಸಂತ ಮಾಸ. ನಮ್ಮಲ್ಲಿ ಆನಂದ, ನಿಜವಾದ ಆನಂದ ಬರಕ್ಕೆ, ನಿಜವಾದ ಶಾಂತಿ, ಸಮಾಧಾನ, ಸತ್ವಗುಣದ ಎಲ್ಲ ಗುಣಗಳು, ನೆಮ್ಮದಿ, ಶಾಂತಿ, ಸಮಾಧಾನ, ಆರೋಗ್ಯ, ಎಲ್ಲ ದೈವಿಕ ಗುಣಗಳು, ಎಲ್ಲ ಸತ್ವಗುಣ. ಮನುಷ್ಯ ಮಾತ್ರ ಪೂರ್ಣವಾಗಿ ಆ ಒಂದು ಪೂರ್ಣತ್ವವನ್ನ ಪಡ್ಕೊಂಡು ಸತ್ವಭರಿತನಾಗಿ ಅವನು ಸತ್ವಗುಣವನ್ನ ಮೂರು ತ್ರಿಗುಣಾತೀತನಾಗಿ ದೇವರಾಗೋದಕ್ಕೆ ಮನುಷ್ಯನಿಗೆ ಪಾಸಿಬಿಲಿಟಿ ಇದೆ, ಒಳಗಡೆ ಆ ಪೊಟೆನ್ಷಿಯಲ್ಲು ಇದೆ. ಆದ್ರೆ ಅದು ಡಾರ್ಮೆಂಟ್ ಆಗಿದೆ ಅಂತ ಯಾರು ಗೊತ್ತಾಗುತ್ತೆ? ಯಾರು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಳ್ಳದೆ ಜೀವನನ ನಾನು ಪರ್ಫೆಕ್ಟ್ ಅಂತ ಆರೋಪ ಮಾಡ್ಕೊಂಡ್ಬಿಟ್ಟು ನಾನೇ ಸರಿ ಅಂತ ಆರೋಪ ಮಾಡಿಕೊಂಡು ಇವರು ನಾನೇನು ಸರಿ ಇಲ್ಲ ಅಂತಾರೆ, ನಾನಿಷ್ಟೇ, ನಂದೇನು ಇಲ್ಲ, ನೆಗೆಟಿವ್ ಆಗಿ ನೋಡ್ತಾರೆ. ರಜೋಗುಣದವ್ರು ನಾನು ಕರೆಕ್ಟ್ ಆಗಿದ್ದೀನಿ, ನನ್ನಷ್ಟು ಕರೆಕ್ಟ್ ಆಗಿರೋ ಯಾರೂ ಇಲ್ಲ ಅಂತಾರೆ. ಎರಡೂ ಕೂಡ ಮಾಯೆ. ನಾನು ಸರಿಗಿಲ್ಲ ಅನ್ನೋದು ಮಾಯೆ, ನಾನು ಪರ್ಫೆಕ್ಟ್ ಅನ್ನೋದು ಮಾಯೆ. ಆದ್ರೆ ಇಂಪರ್ಫೆಕ್ಟ್ ಆಗಿದ್ರೇನೆ ಇಲ್ಲಿಗೆ ಬಂದಿರೋದು. ಆ ಇಂಪರ್ಫೆಕ್ಷನ್ ನಾನು ತಿಳ್ಕೋಬೇಕು, ಆ ಪರ್ಫೆಕ್ಟ್ ಮಾಡೋದೇ ನನ್ನ ಗುರಿ. ನಾನು ಅದನ್ನ ಸಂಪೂರ್ಣವಾಗಿ ಪೂರ್ತಿ ಮಾಡ್ಕೋಬೇಕು. ನಾ ರಜಸ್ಸು ತಮಸ್ ಕಡೆಗೆ ಎಳ್ಕೋಬಾರದು ನನ್ನನ್ನ, ನಾನು ಸತ್ವನ ನಾನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಯಾರು ಧ್ಯಾನ, ಪ್ರಾಣಾಯಾಮ, ಯೋಗ ಎಲ್ಲ ಮಾಡ್ತಾರೆ ಅವರು ಸತ್ವ ಸಂಪನ್ನರಾಗ್ತಾರೆ. ಇದು ನಿಜವಾಗ್ಲೂ ನಾವು ನಮ್ಮ ಜೀವನ ವಸಂತ ಕಾಲ ಮಾಡ್ಕೊಳ್ಳೋದು. ನಮ್ಮ ಜೀವನ ವಸಂತವಾಗಿ ಆ ಒಳಗಡೆ ಇರುವಂತಹ ಬೀಜ ಮೊಳತು ಸಸಿಯಾಗಿ ಮರವಾಗಿ ಹಣ್ಣು ಬಿಟ್ಟು ಕಾಲದಲ್ಲಿ ಅದಕ್ಕೆ ತಗೊಳ್ಬಹುದು ಇನ್ನೊಂದೆರಡು ಜನ್ಮ, ಪರವಾಗಿಲ್ಲ. ಆದರೆ ಇವತ್ತು ಮಾಡಿದ ಸತ್ವಭರಿತವಾಗಿ ಮಾಡಿದ ಸಂಸ್ಕಾರಗಳೆಲ್ಲ ಎಲ್ಲೂ ಹೋಗೋದಿಲ್ಲ. ಆದಷ್ಟು ಅವರು 1000 ಜನ್ಮ ತಗೊಂಡ್ರೆ, ಇವರು 100 ಜನ್ಮ ತಗೊಂಡ್ರೆ, ನೀವು ಕೆಲವೇ ಜನ್ಮಗಳಲ್ಲಿ ಆ ಒಂದು ಪರಿಪೂರ್ಣತ್ವವನ್ನು ಪಡಿಬಹುದು. ಅದರಿಂದ ನಾವು ಯೋಚನೆ ಮಾಡಿ, ನಾವು ಇಂಟ್ರಾಸ್ಪೆಕ್ಷನ್ ಅಲ್ಲಿ ನೋಡ್ಬೇಕಾಗಿರೋದು ನಮ್ಮ ಗುಣಗಳನ್ನ, ಕ್ವಾಲಿಟಿನ. ಆ ಕ್ವಾಲಿಟಿ ಏನು? ಸತ್ವಾಗಿದ್ರೆ ನೀನು ಬಹಳ ಸಟಲ್ ಆಗಿರ್ತೀಯ. ನೀನು ಸಟಲಿಟಿ ಅಂದ್ರೆ ನಿನ್ನ ಸೂಕ್ಷ್ಮವಾಗಿ ನಿನ್ನ ಗುಣಗಳನ್ನ ಪರೀಕ್ಷಿಸ್ತೀಯ, ಆ ಗುಣಗಳನ್ನ ಸ್ಥಿತಿಕೋತೀಯ, ನಿನ್ನಲ್ಲಿರುವಂತಹ ಆ ರಾಕ್ಷಸರನ್ನ ಓಡಿಸ್ತೀಯ, ನಿನ್ನಲ್ಲಿರುವಂತಹ ಆ ಪ್ರಾಣಿತ್ವನ, ಪಶುತ್ವನ ಮೆಟ್ಟಿ ನಿಲ್ತೀಯ, ನಿನ್ನಲ್ಲಿ ಆ ದೈವತ್ವ ಬರುತ್ತೆ. ಇನ್ಯಾವುದೂ ಹೊರಗಡೆ ರಾಕ್ಷಸರಿಲ್ಲ. ನಮ್ಮನ್ನ ಕಾಡುವಂತಹ ರಾಕ್ಷಸರು ನಮ್ಮ ಗುಣಗಳೇ ನಮಗೆ ರಾಕ್ಷಸರು, ನಮ್ಮ ಕ್ವಾಲಿಟಿನೇ, ನಮ್ಮ ಆಟಿಟ್ಯೂಡೇ ನಮಗೆ ಬಂಧಿಸೋದು. ಇನ್ಯಾರೂ ಬಂಧಿಸೋದಿಲ್ಲ ಹೊರಗಡೆಯಿಂದ. ಆಮೇಲೆ ಹೊರಗಡೆ ಎಲ್ಲೂ ದೈವತ್ವನೂ ಇಲ್ಲ, ದೇವರು ಎಲ್ಲೂ ಕೂತಿಲ್ಲ, ರಾಕ್ಷಸರು ಅಂತ ಕೂತಿಲ್ಲ. ಆದ್ರೆ ಬರೀ ದೇವರು ಮಾತ್ರ ಇರಕ್ ಸಾಧ್ಯ ಇಲ್ಲ. ಎರಡೂ ಒಟ್ಟೊಟ್ಟಿಗೆನೆ ಇರುತ್ತೆ ಈ ಪ್ರಪಂಚದಲ್ಲಿ, ಎರಡೂ ಇರುತ್ತೆ. ನಾವು ಎರಡನ್ನೂ ಮೀರಿ ಹೋಗ್ಬೇಕು, ದೈವತ್ವನೂ ಮೀರಿ ಹೋಗ್ಬೇಕು, ರಾಕ್ಷಸತ್ವನೂ ಮೀರಿ ಹೋಗ್ಬೇಕು. ಆ ಮೀರಿ ಹೋದಾಗ್ಲೇ ಪರಿಪೂರ್ಣರಾಗೋದು. ಪರಿಪೂರ್ಣತ್ವದಲ್ಲಿ ಏನು ಯಾವ ಗುಣಗಳೂ ಇರಲ್ಲ, ಎಲ್ಲ ಗುಣಗಳನ್ನು ಮೀರಿದ ಆನಂದದ ಸ್ಥಿತಿ ಸಿಗತ್ತೆ. ಇದು ಯೋಗಿಗಳಿಗೆ ಬಹಳ ಸುಲಭವಾಗಿ ಸಿಗತ್ತೆ. ಆದ್ರೆ ಇದು ಯಾರು ಬೇಕಾದ್ರೂ ಬದಲಾಗಕ್ಕೆ ಸಾಧ್ಯ ಇದೆ. ಆದ್ರೆ ಅರಿವಾಗ್ಬೇಕಷ್ಟೇನೆ. ಆ ಗುಣದ ಬಗ್ಗೆ ನಾನು ಪರಿಶೀಲಿಸ್ಕೊಳ್ತೀನಿ, ನಾನು ಮಾಡ್ತೀನಿ, ಇದನ್ನ ಇಂಟ್ರಾಸ್ಪೆಕ್ಟ್ ಮಾಡ್ತೀನಿ. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ಗುಣವನ್ನು ಅರ್ಥ ಮಾಡ್ಕೊಳ್ಳೋದು ಒಂದೇ. ಯಾವ ಗುಣದಲ್ಲಿ ನಾನು ಈ ಕೆಲಸ ಮಾಡ್ತೆ, ಪ್ರತಿಯೊಂದು ಕೆಲಸನೂ ತಮಸ್ಸಲ್ಲೂ ಮಾಡ್ಬೋದು, ರಜಸ್ಸಲ್ಲೂ ಮಾಡ್ಬೋದು, ಸತ್ವದಲ್ಲೂ ಮಾಡ್ಬೋದು. ನಮಗ್ ಗೊತ್ತಾಗ್ಬೇಕು ಇದು ಎಲ್ಲಿಂದ ಬರ್ತಾ ಇದೆ ಈ ಕೆಲಸ, ಇದು ಯಾವ ತರ ಬರ್ತಾ ಇದೆ. ಇದು ಕಾಡು ಹೂ ಆಯ್ತೋ, ಮುಳ್ಳು ಹೂ ಆಯ್ತೋ, ಅಥವಾ ನಿಜವಾದ ಸೌಗಂಧ ಭರಿತವಾದ ಹೂ ಅರಳ್ತೋ ನನ್ನ ಜೀವನದಲ್ಲಿ, ಬರೀ ಕಳೆಗಳೇ ಬೆಳೀತಾ, ಅಥವಾ ಎಲ್ಲ ವಿಷದ ಗಿಡಗಳು ಬೆಳೀತಾ, ಅಥವಾ ನಿಜವಾಗ್ಲೂ ಯಾವ ಪೊಟೆನ್ಷಿಯಲ್ ಬೀಜನೇ ಅರಳಿದ್ಯಾ, ಅಥವಾ ನಾನು ಮಾಯೆನಲ್ಲಿದ್ದೀರಾ, ಅಥವಾ ಬರೀ ಆರ್ಟಿಫಿಷಿಯಲ್ ಹೂ ಇಟ್ಕೊಂಡು ಓಡಾಡ್ತಿದ್ದೀರಾ. ಇದೆಲ್ಲ ನಮಗೆ ಗೊತ್ತಾಗಬೇಕಾದ್ರೆ ಇಂಟ್ರಾಸ್ಪೆಕ್ಷನ್ ಮಾಡಲೇಬೇಕು. ಆತ್ಮ ಸಂಶೋಧನೆ ಇಲ್ಲದೆ
ಯಾವುದೂ ಪರಿವರ್ತನೆ ಆಗೋದಿಲ್ಲ. ಜೀವನದಲ್ಲಿ ಬದಲಾವಣೆಗಳು ಸಂದರ್ಭಕ್ಕೆ ಆಗುತ್ತೆ ಹೊರತು ಪರಿವರ್ತನೆ ಆಗಬೇಕಾದ್ರೆ ಗುಣ ಪರಿವರ್ತನೆ ಆಗಬೇಕು. ಆ ಗುಣ ಪರಿವರ್ತನೆ ಆಗಬೇಕಾದ್ರೆ ನಾವು ಸಾಕ್ಷೀಭೂತವಾಗಿ ನಮ್ಮನ್ನು ನಾವು ನೋಡ್ಕೊಳ್ಳೋಕೆ ಶುರು ಮಾಡಬೇಕು. ಬೇರೆಯವರು ಕೂಡ ಸಾಕ್ಷೀಭೂತವಾಗೇ ನೋಡಬೇಕು. ಆವಾಗ ಅವ್ರನ್ನ ಹೇಗಿದಾರೋ ಹಾಗೆ ಒಪ್ಕೊಳ್ಳೋಕೆ ಸಾಧ್ಯ. ಆವಾಗ ನಮಗೆ ಅವರ ಒಂದು ಪರಿಣಾಮ ನಮ್ಮ ಮೇಲೆ ಬೀಳೋದಿಲ್ಲ. ನಿಜವಾಗ್ಲೂ ಒಳ್ಳೇದಾಗಿದ್ರೆ ಅವ್ರು ಒಳ್ಳೇದಾಗ್ಲಿ ಅಂತ ಅವರು ನಿನ್ನ ಭಾಗ, ಆ ಭಾಗ ಆ ತಪಸ್ಸಲ್ಲಿ ಇದೆ, ಏನ್ ಮಾಡೋದು, ಅದಕ್ಕೆ ನಿನ್ನ ಪರಿಣಾಮವನ್ನು ಅವ್ರ ಮೇಲೆ ಬೀರಿ ಪರಿವರ್ತನೆ ಮಾಡಕ್ಕಾದ್ರೆ ಆ ಒಂದು ಗುಂಪನ್ನ ಪರಿವರ್ತನೆ ಮಾಡಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೀಗೆ ಸಾವಿರಾರು ಜನನ ಇನ್ಫ್ಲೂಯೆನ್ಸು ಮಾಡ್ಬೋದು. ಒಂದು ಸತ್ವಭರಿತವಾದ ಪ್ರಪಂಚವನ್ನ ಸೃಷ್ಟಿ ಮಾಡ್ಬೋದು ಒಬ್ಬೊಬ್ಬರೂ ಕೂಡ.